ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 38ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 39 ಶುರು ಮಾಡೋಣ. ಅದಾಗಲೇ ಜಿತೇಂದ್ರ ಬಂದು ಭರಣಿಗಾಗಿ ಕಾಯುತ್ತಿದ್ದ. ಭರಣಿ ಕಣ್ಣು ತುಂಬಿಕೊಂಡು ಓಡುತ್ತಾ ಬರುವುದನ್ನು ನೋಡಿ, ಯಾಕೆ ಮೇಡಮ್, ಏನಾಯಿತು ಎಂದು ಆತಂಕದಿಂದ ಕೇಳಲು, ಭರಣಿ ಈಗಷ್ಟೇ ಇಂಟರ್ವ್ಯೂನಲ್ಲಿ ತನಗಾದ ಅವಮಾನವನ್ನು ಹೇಳಿದಳು. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ತಾರಾ? ಅವರಿಗೆ ಅನುಭವಿಕರು ಬೇಕಾಗಿರಬೇಕು, ಅದಕ್ಕಾಗಿ ಹೇಳಿರ್ತಾರಷ್ಟೆ. ಇಷ್ಟಕ್ಕೆಲ್ಲ ಕುಗ್ಗಿದ್ರೆ ಹೇಗೆ? ಮರಳಿ ಯತ್ನವ ಮಾಡು ಅನ್ನೋ ಮಾತು ಕೇಳಿಲ್ವಾ? ಈ ಇಂಟರ್ವ್ಯೂ ಹೋದರೆ ಹೋಯ್ತು, ಮತ್ತೆ ನಾಳೆ ಬೇರೆ ಕಡೆ ಪ್ರಯತ್ನ ಮಾಡಿದ್ರೆ ಆಯಿತು ಎಂದು ಸಮಾಧಾನ ಮಾಡಿ, ಬನ್ನಿ ಈಗ ಮನೆಗೆ ಹೋಗೋಣ ಎನ್ನುತ್ತಿದ್ದ ಹಾಗೆ ಭರಣಿ ಕಾರಲ್ಲಿ ಕೂರುತ್ತಿದ್ದ ಹಾಗೆ ಮನೆ ಕಡೆ ಕಾರ್ ಚಲಾಯಿಸಿದ. ಮರುದಿನ ಬೆಳಗ್ಗೆ ಮತ್ತೆ ಇಂಟರ್ವ್ಯೂ ಕೊಡಲು ಹೋದಾಗ ಒಂದು ಕಂಪನಿಯವರು ನಮಗೆ ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ ಬೇಕು ಎಂದು ಹೇಳಿ ಕಳುಹಿಸಿದರು. ಮತ್ತೊಂದು ಕಡೆ ಇಂಟರ್ವ್ಯೂ ಕೊಡಲು ಹೋದಾಗ ಅವರು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರಿಸಲು ಆಗದೆ ತಲೆ ತಗ್ಗಿಸಿದಳು. ಮಿಸ್ ಭರಣಿ, ತಲೆಯಲ್ಲಿ ಬುದ್ಧಿ ಇರೋರು ಬೇಕು ನಮಗೆ ಕೆಲಸ ಮಾಡಲು. ನಿಮ್ಮಂತಹ ಲದ್ದಿ ತುಂಬಿರೋ ಹುಡುಗಿ ಅಲ್ಲ. ತಲೆಯಲ್ಲಿ 4 ಅಕ್ಷರ ಇಲ್ಲದೆ ಹೋದರೂ ತಮ್ಮ ತಳಕು ಬಳಕು ತೋರಿಸಿ ಕೆಲಸ ಗಿಟ್ಕೊಳಿಸ್ಕೊಳ್ಳೋದಕ್ಕೆ ಬಂದುಬಿಡ್ತಾರೆ ಎಂದರು ಮತ್ತೊಂದು ಕಂಪನಿಯವನು. ಪ್ರತಿ ಬಾರಿ ಇಂಟರ್ವ್ಯೂ ಕೊಡಲು ಹೋದಾಗ ಅವಳಿಗೆ ಅವಮಾನದ ಹೊರತು ಬೇರೇನೂ ಸಿಗುತ್ತಿರಲಿಲ್ಲ. ಮತ್ತೊಂದು ದಿನ ಕಡೆ ಪ್ರಯತ್ನವೆಂಬಂತೆ ಇನ್ನೊಂದು ಕಡೆ ಇಂಟರ್ವ್ಯೂ ಕೊಡಲು ಹೋದಾಗ ಆ ಇಂಟರ್ವ್ಯೂ ತೆಗೆದುಕೊಳ್ಳುತ್ತಿದ್ದ ಬಾಸ್ ಜೊಲ್ಲು ಪಾಟಿಯಾಗಿದ್ದ. ಭರಣಿಯನ್ನು ನೋಡುತ್ತಿದ್ದ ಹಾಗೆ ತನ್ನ ಜೊಲ್ಲು ಸುರಿಸುತ್ತಾ ಅವಳ ಬಯೋಡಾಟಾ, ಮಾರ್ಕ್ಸ್ ಕಾರ್ಡ್ ಯಾವುದನ್ನೂ ನೋಡದೆ ಅವಳಿಗೆ, ನೀವು ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದೀರಾ ಎಂದಾಗಲಂತೂ ಭರಣಿಗೆ ಸ್ವರ್ಗಕ್ಕೆ 3 ಗೇಣು. ಮಿಸ್ ಭರಣಿ, ನಿಮಗೆ ಈ ಜಾಬ್ ಸಿಗಬೇಕು ಅಂದರೆ ನನಗೊಂದು ಕಂಡೀಷನ್ ಇದೆ. ನೀವು ಅದಕ್ಕೆ ಒಪ್ಪೋದಾದರೆ ಇವತ್ತಿನಿಂದಾನೇ ಕೆಲಸಕ್ಕೆ ಜಾಯ್ನ್ ಆಗ್ಬೋದು ಎನ್ನಲು ಭರಣಿ ಫುಲ್ ಎಕ್ಸೈಟ್ಮೆಂಟ್ನಿಂದ, ನಿಮ್ಮ ಕಂಡೀಷನ್ ನನಗೆ ಓಕೆ ಎಂದಳು ಹಿಂದು ಮುಂದೆ ಯೋಚಿಸಿದೆ. ವೇಟ್ ಮೊದಲು ನನ್ನ ಕಂಡೀಷನ್ಗಳನ್ನು ಕೇಳಿ, ಆಮೇಲೆ ಕೆಲಸಕ್ಕೆ ಸೇರೋದು ಬಿಡೋದು ಹೇಳಿ ಎಂದಾಗ, ಸರಿ ಸರ್, ನಿಮ್ಮ ಕಂಡೀಷನ್ ಹೇಳಿ ಎಂದಾಗ, ವೆರಿ ಸಿಂಪಲ್ ಕಂಡೀಷನ್. ನಾನು ಯಾವಾಗ ಹೇಳ್ತೀನೋ ಆಗ ನೀನು ಬಂದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಎಂದಿದ್ದೇ ತಡ ಭರಣಿಗೆ ಎಲ್ಲಿಲ್ಲದ ಕೋಪ ಉಕ್ಕಿ ಬೀಸಿ ಕೆನ್ನೆಗೆ ಒಂದು ಬಿಟ್ಟಳು. ಥೂ ನಿನ್ನ ಎಂದು ಮುಖಕ್ಕೆ ಉಗಿದು, ನೀನು ಬೇಡ, ನಿನ್ನ ದರಿದ್ರ ಕೆಲಸನೂ ಬೇಡ ಎಂದು ಹೋದಳು. ಭರತ್ ಎಕ್ಸಾಮ್ಸ್ ಮುಗಿಯುತ್ತಿದ್ದ ಹಾಗೆ ತಾನು ಮೊದಲೇ ನಿರ್ಧರಿಸಿದಂತೆ ಗೆಳೆಯರೊಡಗೂಡಿ ಒಂದೆರಡು ಬ್ಯಾಂಕುಗಳಲ್ಲಿ ತನ್ನ ಸ್ಟಾರ್ಟಪ್ ಶುರು ಮಾಡಲು ಲೋನ್ಗೆ ಅಪ್ಲೈ ಮಾಡಿದ್ದ. ತನ್ನ ಸ್ಟಾರ್ಟಪ್ ತೆರೆಯಲು ಒಂದು ಕಾಂಪ್ಲೆಕ್ಸ್ನಲ್ಲಿ ಒಂದು ರೂಮ್ ಬಾಡಿಗೆಗೂ ತೆಗೆದುಕೊಂಡಿದ್ದ. ಹೇಗೋ ಒಂದು ಬ್ಯಾಂಕ್ನವರನ್ನು ಕನ್ವಿನ್ಸ್ ಮಾಡಿದ್ದ. ಆ ಬ್ಯಾಂಕ್ನ ಮ್ಯಾನೇಜರ್ ಲೋನ್ ಕೊಡಲು ಒಪ್ಪಿದ್ದ. 1 ವಾರದ ಓಡಾಟದ ನಂತರ ಲೋನ್ ಸ್ಯಾಂಕ್ಷನ್ ಆಗಿತ್ತು. ಇದರ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದ ಭರತ್. ಬೆಳಿಗ್ಗೆ ಭರಣಿ ಮ್ಯಾನ್ಷನ್ಗೆ ದಾಂಡಿಗರಿಬ್ಬರು ಬಂದಿದ್ದರು. ಯಾರಿದ್ದೀರಾ ಇಲ್ಲಿ, ಆಚೆ ಬನ್ನಿ ಎಂದು ಕೂಗಿದನೊಬ್ಬ ದಾಂಡಿಗ. ಅಡುಗೆ ಮನೆಯಲ್ಲಿ ತಿಂಡಿ ಮಾಡುತ್ತಿದ್ದ ಶಾಂತಮ್ಮ ಆಚೆ ಯಾರೋ ಕೂಗಿದಂತಾಯಿತೆಂದು ಹೊರಗಡೆ ಬಂದರೆ ಇಬ್ಬರು ದಾಂಡಿಗರು ನಿಂತಿದ್ದರು. ಯಾರು ಬೇಕಿತ್ತಪ್ಪ ಎಂದು ಸೆರಗಿಗೆ ತಮ್ಮ ಕೈ ಒರೆಸಿಕೊಳ್ಳುತ್ತಾ ಕೇಳಿದರು. ನಮ್ಗೆ ಯಾರೂ ಬೇಡ, ನೀವು ಈಗಿಂದೀಗಲೇ ಈ ಮನೆ ಖಾಲಿ ಮಾಡಬೇಕು ಎಂದಾಗ, ಏನು, ಈ ಮನೆ ಖಾಲಿ ಮಾಡಬೇಕಾ, ಯಾಕೆ ಎಂದು ಕೇಳಿದಾಗ, ಯಾಕೆಂದರೆ ಈ ಭರಣಿ ಮ್ಯಾನ್ಷನ್ ಈಗ ನಮ್ಮ ಯಜಮಾನ್ರಿಗೆ ಸೇರಿದ್ದು ಎಂದನು. ನಮ್ಮ ಯಜಮಾನ್ರಿಗೆ ಸೇರಿದ್ದು ಅಂದರೆ ನಿಮ್ಮ ಯಜಮಾನ್ರು ಯಾರಪ್ಪ ಅರಿಯದೆ ಕೇಳಿದರು. ಗಿರೀಶ್ ಕಾಟೇವಾಡೆ ಅವ್ರದ್ದು ಎಂದಾಗ ಜಿತೇಂದ್ರ ಎದ್ದು ಮುಖ ತೊಳೆದು ತನ್ನಮ್ಮನ ಕಾಫಿ ಕೇಳಲು ಅಡುಗೆ ಮನೆಗೆ ಬಂದಾಗ ಅಲ್ಲಿ ತನ್ನಮ್ಮ ಇರದೆ ಆಚೆ ಯಾರ ಜೊತೆಯೋ ಮಾತನಾಡುತ್ತಿರುವುದನ್ನು ಕೇಳಿ ಅಲ್ಲಿಗೆ ನಡೆಯುತ್ತಾ ಆ ದಾಂಡಿಗರ ಮಾತುಗಳನ್ನು ಕೇಳಿಸಿಕೊಂಡಿದ್ದ. ಜಿತೇಂದ್ರ ಬರುತ್ತಿದ್ದ ಹಾಗೆ, ಜಿತು, ಯಾರೋ ನೋಡು, ಗಿರೀಶ್ ಅವ್ರ ಮನೆ ಇದು ಈಗಿಂದೀಗಲೇ ಖಾಲಿ ಮಾಡು ಅಂತ ಹೇಳ್ತಿದ್ದಾರೆ ಎಂದು ಆತಂಕದಿಂದ ಹೇಳಲು, ಅಮ್ಮ, ಯಜಮಾನ್ರಿಗೆ ಮೋಸ ಮಾಡಿ ಅವರ ಆಸ್ತಿನೆಲ್ಲ ಕಿತ್ಕೊಂಡಿದ್ದು ಇದೇ ಗಿರೀಶಮ್ಮ, ಅವನ ಕಡೆಯವರು ಇವರು ಎಂದಾಗ, ಹೌದೇನು, ಅಯ್ಯೋ ಪಾಪಿಗಳ, ಆ ದುರಾತ್ಮನ ಕಡೆಯವರಾ ನೀವು ಎಂದು ಕೋಪದಿಂದ ಹೇಳಲು, ಏ ಮುದುಕಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು ಎಂದ ದಾಂಡಿಗನೊಬ್ಬ ಕೋಪದಿಂದ. ಏಯ್, ನಿನ್ನ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಎಂದು ಜೀತು ಅಬ್ಬರಿಸಿದ. ನಾವ್ಯಾಕೋ ಮನೆ ಖಾಲಿ ಮಾಡಬೇಕು, ನಾವು ಸ್ಟೇ ಆರ್ಡರ್ ತಂದಿದ್ದೀವಿ ಅಂತ ನಿಮ್ಮ ಯಜಮಾನನಿಗೆ ಮರ್ತಿರೋ ಹಾಗಿದೆ ಎಂದರೆ, ನೀವು ತಂದಿದ್ದ ಸ್ಟೇ ಆರ್ಡರ್ 1 ತಿಂಗಳಿಗೆ ಮಾತ್ರ, ಇವತ್ತಿಗೆ ನಿಮ್ಮ ಕೊಟ್ಟ ಗಡುವು ಮುಗಿದಿದೆ ಎಂದು ಗಿರೀಶ್ ಅವರಿಗೆ ಕೊಟ್ಟಿದ್ದ ನೋಟಿಸ್ ಜಿತೇಂದ್ರನ ಮುಖದ ಮೇಲೆ ಎಸೆದ ಆ ದಾಂಡಿಗ. ಜಿತೇಂದ್ರ ನೋಟಿಸ್ ನೋಡಿದಾಗ ತಾವು ತಂದಿದ್ದ ಸ್ಟೇ ಆರ್ಡರ್ನ ಅವಧಿ ಮುಗಿದಿತ್ತು. ಅಮ್ಮ, ನೀನು ಹೋಗಿ ಭರಣಿ ಮೇಡಮ್ನ ಕರ್ಕೊಂಡು ಬಾ ಎಂದು ಹೇಳಿ ಕಳುಹಿಸಿದ. ಅವಸರವಾಗಿ ಭರಣಿಯನ್ನು ಕರೆದುಕೊಂಡು ಬಂದರು ಶಾಂತಮ್ಮ.
ಜಿತೇಂದ್ರ ನೋಟಿಸ್ ಭರಣಿ ಕೈಗೆ ಕೊಟ್ಟಾಗ ಅದನ್ನು ನೋಡಿ ಅವಳ ಕಣ್ಗಳು ತುಂಬಿ ಕೆನ್ನೆ ಸೂಕಿದವು. ನೋಡಿದ್ದಾಯ್ತಲ್ವಾ ಎಂದ ದಾಂಡಿಗ ಭರಣಿ ಕೈಯಲ್ಲಿದ್ದ ನೋಟಿಸ್ ಕಸಿದುಕೊಂಡು. ಅಮ್ಮ ಹೋಗು, ನಮ್ಮ ಬಟ್ಟೆ ಪ್ಯಾಕ್ ಮಾಡು. ಮೇಡಮ್ ನಡೀರಿ, ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ಹೊರಡೋಣ ಎಂದಾಗ, ಎಲ್ಲಿಗೆ ಹೋಗೋ ಜೀತು, ನಾನು ಎಲ್ಲಿಗೂ ಬರಲ್ಲ, ಇದು ನನ್ನ ಡ್ಯಾಡಿ ಕಟ್ಸಿದ ಮನೆ ಎಂದು ಅಳುತ್ತಾ, ನಾವೀ ಮನೆ ಬಿಟ್ಟು ಹೋಗಲ್ಲ ಎಂದಳು. ಅಮ್ಮ ಏನು ಮುಖ ನೋಡ್ಸಿದ್ದೀಯಾ, ಹೋಗು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಾ ಎಂದಾಗ ಶಾಂತಮ್ಮ ಬಟ್ಟೆ ಪ್ಯಾಕ್ ಮಾಡಲು ಹೋದಳು. ನೋಡಮ್ಮ, ಈ ಮನೆ ನಮ್ಮ ಯಜಮಾನ್ರದ್ದು, ಸುಮ್ಮನೆ ತಕರಾರು ಮಾಡದೆ ಹೊರಡಿ, ಇಲ್ಲದೆ ಹೋದರೆ ನಾವೇ ನಿನ್ನ ಕತ್ತು ಹಿಡಿದು ಆಚೆ ದಬ್ಬಬೇಕಾಗತ್ತೆ ಎಂದು ಎಚ್ಚರಿಸಿದ. ಶಾಂತಮ್ಮ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಬರುತ್ತಿದ್ದ ಹಾಗೆ, ಮೇಡಮ್ ನಮಗಿದು ಸಮಯ ಮುಗಿದಿದೆ, ಈಗ ನಾವು ಮನೆ ಖಾಲಿ ಮಾಡದೆ ವಿಧಿ ಇಲ್ಲ, ಬನ್ನಿ ಹೊರಡೋಣ ಎಂದ ಜೀತು ಹೇಳಿದರೆ, ಇಲ್ಲ ನಾನು ಬರಲ್ಲ 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 ಎಂದು ಹಠ ಹಿಡಿದು ನಿಂತಳು. ಜಿತೇಂದ್ರ ಮತ್ತೆ ಶಾಂತಮ್ಮನಿಗೆ ಬೇಗ ನಡೀರಿ ಎಂದು ಆಚೆ ದಬ್ಬಿದರು. ನೀನೇನು ಮುಖ ನೋಡ್ತಿದ್ಯಾ, ಈಗ ಏನು ಹೋಗ್ತೀಯೋ ಅಥವಾ ನಾವೇ ಆಚೆ ಹಾಕೋಣವೋ ಎಂದು ಕೇಳಲು, ನೀವೇನೇ ಮಾಡಿದರೂ ನಾನು ಮಾತ್ರ ಹೋಗಲ್ಲ ಎಂದು ಬಾಗಿಲು ಹಾಕಲು ದಾಂಡಿಗನೊಬ್ಬ ಜೋರಾಗಿ ಬಾಗಿಲು ನೂಕಿ ಭರಣಿಯ ಕುತ್ತಿಗೆ ಹಿಡಿದು ಜೋರಾಗಿ ಆಚೆ ತಳ್ಳಿದನು. ಅದಾಗಲೇ ಇನ್ನೊಬ್ಬ ದಾಂಡಿಗ ಒಳ ಹೋಗಿ ಭರಣಿಯ ಬಟ್ಟೆಯನ್ನೆಲ್ಲ ಬ್ಯಾಗ್ನಲ್ಲಿ ತಂದು ತುಂಬಿ ಅವಳ ಮುಖದ ಮೇಲೆ ಬ್ಯಾಗ್ ಎಸೆದು ಅವಳ ತಂದೆಯ ಫೋಟೋವನ್ನು ಎತ್ತಿ ಆಚೆ ಬಿಸಾಕಿ ಬಾಗಿಲು ಲಾಕ್ ಮಾಡಿದ. ಜಿತೇಂದ್ರ ಬಂದು ಭರಣಿಯ ಭುಜ ಹಿಡಿದು ಎಬ್ಬಿಸಿದ. ರಾಜಾರಾಮ್ ಅವರ ಫೋಟೋ ಒಡೆದು ಚೂರು ಚೂರಾಗಿ ಹೋಗಿತ್ತು. ಅದನ್ನು ನೋಡಿ ಅದರ ಹತ್ತಿರ ಓಡಿದಳು ಭರಣಿ. ಫೋಟೋದ ಮೇಲೆ ಬಿದ್ದಿದ್ದ ಗಾಜಿನ ಚೂರುಗಳನ್ನು ತೆಗೆಯಲು ಹೋಗಿ ಕೈಗೆ ಗಾಜಿನ ಚೂರು ತಾಗಿ ರಕ್ತ ಬಂದಿತು. ಆದರೆ ಅದರ ಕಡೆ ಅವಳ ಗಮನವೇ ಇಲ್ಲ. ಮೇಡಮ್ ಏನು ಮಾಡ್ಕೊಂಡ್ರಿ ಎಂದು ಜಿತೇಂದ್ರ ಆತಂಕದಿಂದ ತನ್ನ ಕರ್ಚೀಫ್ ತೆಗೆದು ಅವಳ ಕೈಗೆ ಪಟ್ಟಿ ಕಟ್ಟಿದ. ಭರಣಿ ತನ್ನ ತಂದೆಯ ಫೋಟೋವನ್ನು ಎದೆಗಾಣಿಸಿಕೊಂಡು, ಡ್ಯಾಡಿ ನನ್ನ ಕ್ಷಮಿಸ್ಬಿಡಿ, ಈ ಪಾಪಿ ಮಗಳನ್ನು ಕ್ಷಮಿಸ್ಬಿಡಿ, ನನ್ನಿಂದ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ, ಈ ಮ್ಯಾನ್ಷನ್ ಕೂಡ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಎಂದು ಬಿಕ್ಕಿದಳು. ಎಂಥವರಿಗಾದರೂ ಭರಣಿಯ ಪರಿಸ್ಥಿತಿ ನೋಡಿ ಮರುಕ ಬರುವಂತಿತ್ತು. ಆದರೆ ಆ ದೇವರಿಗೆ ಇನ್ನೂ ಇವಳ ಮೇಲೆ ಮರುಕ ಬಂದಿಲ್ಲವೆಂದೆನಿಸುತ್ತದೆ. ಮೇಡಮ್ ಅಳ್ಬೇಡಿ, ಬನ್ನಿ ಹೋಗೋಣ ಎಂದು ಭುಜ ಹಿಡಿದು ಮೇಲೆಬ್ಬಿಸಲು, ಜೀತು ಅವಳನ್ನೆಲ್ಲಿ ಕರ್ಕೊಂಡು ಹೋಗ್ತೀಯಾ ಎಂದು ಕೇಳಿದರು ಶಾಂತಮ್ಮ. ಅಮ್ಮ ನಮ್ಮ ಜೊತೆ ಎಂದಾಗ, ನಾವಿಲ್ಲಿರೋದು ಬೇಡ ಕಣೋ, ನಮ್ಮ ಹಳ್ಳಿಗೆ ಹೊರಟು ಹೋಗೋಣ ಎನ್ನಲು, ಸರಿ ಅಲ್ಲಿಗೆ ಕರ್ಕೊಂಡು ಹೋಗೋಣ ಎಂದ. ಅವಳೆಲ್ಲಿಗೂ ಬರ್ತಿಲ್ಲ, ನೀನು ನಾನು ಅಷ್ಟೇ ಹೋಗ್ತಿರೋದು, ನಡಿ ಬಸ್ ಸ್ಟ್ಯಾಂಡ್ಗೆ ಎಂದು ಜೋರು ಮಾಡಿದರು. ಅಮ್ಮ ಅವರೊಬ್ಬರನ್ನೇ ಬಿಟ್ಟು ಹೋದರೆ ಎಲ್ಲಿಗೆ ಹೋಗ್ತಾರೆ ಎಂದು ಕೇಳಲು, ಎಲ್ಲಿಗಾದರೂ ಹೋಗಲಿ ನಮಗೇನು ಎಂದರು ಶಾಂತಮ್ಮ ಹೊರಟಾಗಿ. ಅಮ್ಮ ಪಾಪ ವಯಸ್ಸಿಗೆ ಬಂದಿರೋ ಒಂಟಿ ಹುಡುಗಿ ಹೀಗೆ ನಡು ಬೀದಿಲಿ ಬಿಟ್ಟು ಹೋದರೆ ಅವರೊಬ್ಬರೇ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಈಗ ಅವ್ರಿಗೆ ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಎಂದು ಆತಂಕದಿಂದ ಕೇಳಲು, ಯಾಕಿಲ್ಲ ಅವಳು ಗಂಡ ಇದ್ದಾನಲ್ಲ ಭರತ್, ಅವನ ಹತ್ರ ಹೋಗ್ತಾಳೆ ಎಂದಾಗ, ಚೀತು ನಾನು ಅಲ್ಲಿಗೆ ಹೋಗಲ್ಲ ಎಂದಳು ಕಣ್ಣೀರು ಹಾಕುತ್ತಾ. ನೋಡಿದ್ಯಾ ಎಷ್ಟು ಕೊಬ್ಬಿದೆ ಈ ಹುಡುಗಿಗೆ ಎಂದರು ಶಾಂತಮ್ಮ ಕೋಪದಿಂದ. ಅಮ್ಮ ನೀನು ಸ್ವಲ್ಪ ಸುಮ್ಮನಿರು ಎಂದು ಗದರಿದಂತೆ ಹೇಳಿ, ಯಾಕೆ ಮೇಡಮ್ ಹೋಗಲ್ಲ ಅಂತಿದ್ದೀರಾ, ಭರತ್ ನಿಮಗೆ ತಾಳಿ ಕಟ್ಟಿದ್ದಾನೆ, ಯಜಮಾನ್ರಿಗೆ ಮಾತು ಕೊಟ್ಟಿದ್ದಾರೆ, ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಎನ್ನಲು, ಹೇಗೆ ಹೋಗ್ತಾಳೆ, ಮುಖ ಇದ್ರೆ ತಾನೇ ಹೋಗೋದಕ್ಕೆ ಎಂದರು ಬಿರುಸಾಗಿ. ಅಮ್ಮ ಏನೇನೋ ಹೇಳಬೇಡ ಎಂದ ಜಿತೇಂದ್ರ ಅಸಮಾಧಾನದಿಂದ. ನಾನೇನೇನೋ ಹೇಳ್ತಿಲ್ಲ, ಇರೋದನ್ನೇ ಹೇಳ್ತಿರೋದು. ಪಾಪ ಆ ಹುಡುಗ ಮನೆಗೆ ಬಾ ಅಂತ ಕರೆಯೋದಕ್ಕೆ ಬಂದರೆ ಅವನಿಗೆ ಬಾಯಿಗೆ ಬಂದಾಗ ಮಾತಾಡಿ ಕೊಳ್ಳಲ್ಲಿರೋ ತಾಳಿ ಕಿತ್ತು ಬಿಸಾಕಿದ್ರು ಎಂದಾಗ, ಅಮ್ಮ ನೀನು ಹೇಳ್ತಿರೋದು ನಿಜಾನಾ ಎಂದವನಿಗೆ ಶಾಕ್ ಆಗಿತ್ತು. ನಾನು ಹೇಳ್ತಿರೋದು ನಿಜ, ಅವನು ಬೀದಿ ಬಿಕಾರಿಯಂತೆ, ಇವಳನ್ನು ಸಾಕೋ ಯೋಗ್ಯತೆ ಅವನಿಗಿಲ್ವಂತೆ ಅಂತ ಹೇಳಿದ್ಲು. ಅವನಲ್ಲ ಬೀದಿ ಬಿಕಾರಿ, ನಿಜವಾದ ಬೀದಿ ಬಿಕಾರಿ ಇವಳು, ನೋಡು ಈಗ ನಡು ರಸ್ತೆಯಲ್ಲಿ ನಿಂತಿದ್ದಾಳೆ ಎಂದರೆ, ಅಮ್ಮ ಇಷ್ಟೆಲ್ಲ ಆದಮೇಲೂ ಅಲ್ಲಿಗೆ ಹೇಗೆ ಹೋಗ್ತಾರೆ ಎಂದು ಕೇಳಿದಾಗ, ಲೇ ದಡ್ಡ, ಒಂದು ಹೆಣ್ಣಿಗೆ ಒಂದು ಸಾರಿ ತಾಳಿ ಕಟ್ಟಿದ್ರೆ ಮುಗೀತು, ಅವನು ಕುಡುಕ ಕಳ್ಳ ಸುಳ್ಳ ಏನೇ ಆಗಿದ್ರು ಅವನೇ ಸರ್ವಸ್ವ ಅಂತ ಬಾಳ್ತಾರೆ. ಅಂದಮೇಲೆ ಅವನೇನು ಕುಡುಕ ಕಳ್ಳ ಸುಳ್ಳನಾ, ಅವನ ಜೊತೆ ಬಾಳಲ್ಲ ಅನ್ನೋದಕ್ಕೆ, ಒಂದು ಸಾರಿ ತಪ್ಪಾಯಿತು ಅಂತ ಕೇಳಿದ್ರೆ ಅವ್ನು ಖಂಡಿತ ಇವಳನ್ನು ಕ್ಷಮಿಸಿ ಒಪ್ಕೊಳ್ತಾನೆ ಎಂದಾಗ, ಅಮ್ಮ ಇವ್ರ ಕೊರಳಲ್ಲಿ ಭರತ್ ಕಟ್ಟಿದ ತಾಳಿನೇ ಇಲ್ಲ ಎಂದನು ಪೆಚ್ಚಾಗಿ. ಜೀತು ಈಗಿನ ಕಾಲದ ಎಷ್ಟೋ ಹೆಣ್ಮಕ್ಳು ಮದುವೆ ಆದರೂ ಕೊರಳಲ್ಲಿ ತಾಳಿ ಎಲ್ಲಿರುತ್ತೆ ಹೇಳು, ಅವರೆಲ್ಲ ಗಂಡ ಮಕ್ಕಳು ಅಂತ ಸಂಸಾರ ಮಾಡ್ತಿಲ್ವಾ, ಇದು ಹಾಗೆ ಎಂದಾಗ, ಜೀತು ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಎಂದು ಚಿಕ್ಕ ಮಕ್ಕಳ ಹಾಗೆ ಕಣ್ಣೀರು ಹಾಕುತ್ತಾ ಅವನ ಕೈ ಗಟ್ಟಿಯಾಗಿ ಹಿಡಿದುಕೊಂಡಳು. ಜಿತೇಂದ್ರನಿಗೆ ಭರಣಿ ಗೋಗರೆಯದನ್ನು ನೋಡಿ ಹೊಟ್ಟೆಯಲ್ಲಿ ಸಂಕಟವಾಯಿತು. ಅಮ್ಮ ಮೊದಲು ನಮ್ಮ ಜೊತೆ ಹಳ್ಳಿಗೆ ಕರ್ಕೊಂಡು ಹೋಗೋಣ,
ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆಯಿತು ಎಂದರೆ ಇವಳನ್ನೇನಾದರೂ ಹಳ್ಳಿಗೆ ಕರ್ಕೊಂಡು ಹೋದರೆ ನೆಟ್ಟಗೆ 4 ದಿನ ಕೂಡ ಇರಲ್ಲ. ಒಂದು ವೇಳೆ ಹಳ್ಳಿಲಿರ್ತಾಳೆ ಅಂದರೂ ಇವಳಿಗೆ ಇಷ್ಟ ಆಗೋ ಹಾಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕೋದಕ್ಕೆ ಅದೇನು ಸಿಟಿ ಅಲ್ಲ, ಹಳ್ಳಿ. ಇಲ್ಲಿ ಇಷ್ಟು ಸುಖ ಸೌಕರ್ಯ ಇರೋದಿಲ್ಲ ಎಂದಾಗ ಅಮ್ಮ ಸ್ವಲ್ಪ ದಿನ ಅಷ್ಟೇ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಆಮೇಲೆ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿದರೆ ಆಯಿತು ಎಂದರೆ ಅದೆಲ್ಲ ಆಗಲ್ಲ ಜೀತು. ಅವಳಿಗೆ ಅವಳು ಗಂಡ ಇದ್ದಾನೆ, ಅವನ ಹತ್ರನೇ ಹೋಗಲಿ. ಹಾಗೊಂದು ವೇಳೆ ಅವಳನ್ನ ಕರ್ಕೊಂಡು ಹೋಗಲೇಬೇಕು ಅನ್ನೋದಾದರೆ ಈ ಅಮ್ಮನ್ನ ಮರೆತು ಬಿಡು ಎಂದರು ಗಡುಸಾಗಿ. ಅಮ್ಮ ಏನು ಮಾತು ಅಂತ ಆಡ್ತಿದ್ಯಾ ಎಂದ ಶಾಕ್ ಆಗಿ. ಹಾಗಿದ್ರೆ ಈಗ ಸುಮ್ಮನೆ ನನ್ನ ಜೊತೆ ಬಾ ಎಂದು ಜಿತೇಂದ್ರನ ಕೈ ಹಿಡಿದು ಬಲವಂತವಾಗಿ ಕರೆದುಕೊಂಡು ಹೋದರು. ನಡು ಬೀದಿಯಲ್ಲಿ ಭರಣಿ ಅನಾಥಳಾಗಿ ನಿಂತಿದ್ದಳು. ಅಮ್ಮ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಯಜಮಾನ್ರ ಮನೆ ಅನ್ನದ ಋಣ ನಮ್ಮ ಮೇಲಿದೆ ಅನ್ನೋದನ್ನ ಮರ್ತ್ಬಿಟ್ಯಾ ಎಂದು ಕೇಳಿದಾಗ, ಚಿತು ಸ್ವಲ್ಪ ಬಾಯ ಮುಚ್ಕೊಂಡಿರು, ನಾನು ಯಾವ ತಪ್ಪು ಮಾಡಿಲ್ಲ. ಈಗ ಅವಳಿಗೆ ಭರತ್ ಹತ್ರ ಹೋಗದೆ ಬೇರೆ ದಾರಿ ಇಲ್ಲ ಎನ್ನಲು, ಅಮ್ಮ ಆದರೂ ಎಂದು ರಾಗ ಎಳೆದ. ರುಕ್ಮಿಣಿಗೆ ಫೋನ್ ಮಾಡು ಎನ್ನಲು, ಅವ್ರಿಗೆ ಯಾಕಮ್ಮ ಎಂದು ಗೊಂದಲದಲ್ಲಿ ಅರ್ಥವಾಗದೆ ಕೇಳಿದ್ದ. ನೀನು ಫೋನ್ ಮಾಡು ಮೊದಲು, ಆಮೇಲೆ ನಿನಗೆ ಗೊತ್ತಾಗುತ್ತೆ ಎಂದರು ಗದರಿದಂತೆ. ಬಸ್ ಸ್ಟ್ಯಾಂಡ್ ತಲುಪಿ ತಮ್ಮ ಹಳ್ಳಿಗೆ ಹೋಗುತ್ತಿದ್ದ ಬಸ್ ಏರಿ ಕುಳಿತರು ತಾಯಿ ಮಗ. ಜಿತೇಂದ್ರ ರುಕ್ಮಿಣಿಗೆ ಕರೆ ಮಾಡಿದ್ದ. 2 ರಿಂಗಿಗೆ ಕಾಲ್ ಪಿಕ್ ಮಾಡಿದಳು ರುಕ್ಮಿಣಿ ಕಾಲ್ ರಿಸೀವ್ ಮಾಡುತ್ತಿದ್ದ ಹಾಗೆ, ಅಮ್ಮ ತಗೋ ಎಂದು ತನ್ನಮ್ಮನ ಕೈಗೆ ಫೋನ್ ನೀಡಿದ. ಹಲೋ ರುಕ್ಮಿಣಿ, ನೀನು ಹೇಳಿದ ಹಾಗೆ ಹೇಳಿದ್ದೀನಿ. ಪಾಪ ಒಬ್ಳನ್ನೇ ಬಿಟ್ಟು ಬಂದ್ವಿ, ಜೀವಕ್ಕೇನಾದರೂ ಮಾಡಿಕೊಂಡ್ರೆ ಅಂತ ಭಯ ಆಗ್ತಿದೆ ಎಂದು ಆತಂಕದಿಂದ ಶಾಂತಮ್ಮ ಹೇಳಲು, ಆಂಟಿ ಹಾಗೇನೂ ಆಗಲ್ಲ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಈಗಲೇ ಅವಳಿಗೆ ಕಾಲ್ ಮಾಡಿ ವಿಚಾರಿಸ್ತೀನಿ ಎನ್ನಲು ಜಿತೇಂದ್ರನಿಗೆ ಎಲ್ಲವೂ ಅಯೋಮಯ. ಇವರೇನಾ ಆಗಲೇ ಅಷ್ಟು ಒರಟಾಗಿ ಮಾತಾಡಿದವರು ಎಂದು ಆಶ್ಚರ್ಯವೂ ಆಗಿತ್ತು. ತನ್ನಮ್ಮನ ಮಾತುಗಳು ಅರ್ಥವಾಗದೆ ವಿಚಿತ್ರವಾಗಿ ನೋಡುತ್ತಿದ್ದ. ಸರಿ ರುಕ್ಮಿಣಿ, ನಾವೀಗ ಹಳ್ಳಿಗೆ ಹೊರಟಿದ್ದೀವಿ, ಅಲ್ಲಿಗೆ ಹೋದ್ಮೇಲೆ ಮತ್ತೆ ಫೋನ್ ಮಾಡ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದರು. ಅಮ್ಮ ಏನು ಮಾತಾಡ್ತಿದ್ರಿ ನೀವಿಬ್ರು? ಏನದು ನೀನು ಹೇಳಿದ ಹಾಗೆ ಹೇಳಿದ್ದೀನಿ ಅಂದಿದ್ದು ಎಂದು ಗೊಂದಲದಲ್ಲಿ ಕೇಳಿದಾಗ, ಅದು ಭರಣಿ ಜೊತೆ ಹೀಗೆಲ್ಲ ಮಾತಾಡಬೇಕು ಅಂತ ರುಕ್ಮಿಣಿ ಹೇಳಿಕೊಟ್ಟಿದ್ರು ಎಂದರೆ, ಏನು ಎಂದವನಿಗೆ ಮತ್ತೆ ಶಾಕ್ ಆಗಿತ್ತು. ಆದರೆ ಯಾಕೆ ಎಂದು ಕೇಳಲು, ಯಾಕೆಂದರೆ ಅವಳ ಜೀವನ ಸರಿ ಹೋಗಲಿ ಅಂತ ಎಂದರೆ, ಅಮ್ಮ ಅದೇನು ಅಂತ ಸರಿಯಾಗಿ ಹೇಳು ಎಂದ ಅರ್ಥವಾಗದೆ. ಬೆಳಗ್ಗೆ ಮನೆ ಖಾಲಿ ಮಾಡುವಂಥ ದಾಂಡಿಗರು ಬಂದಾಗ ನೀನು ನನಗೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬರೋದು ಕಳಿಸ್ತೀಯಲ್ಲ, ಆಗ ನಾನು ರುಕ್ಮಿಣಿಗೆ ಫೋನ್ ಮಾಡಿದ್ದೆ. ಅಲ್ಲಿ ನಡೀತಿದ್ದ ವಿಷಯ ಹೇಳಿದಾಗ ರುಕ್ಮಿಣಿ ಈ ರೀತಿ ಮಾತಾಡಿ ಅಂತ ಹೇಳಿದ್ಲು. ಇದರಿಂದ ಭರಣಿ ಭರತ್ ಮನೆಗೆ ಹೋಗ್ತಾಳೆ, ಅವಳ ಜೀವನ ಸರಿ ಹೋಗುತ್ತೆ ಅಂದ್ಲು. ನನಗೂ ಅದು ಸರಿ ಅನ್ನಿಸ್ತು, ಅದಕ್ಕೆ ಹಾಗೆಲ್ಲ ಮಾತಾಡಿದೆ ಎಂದರು. ಭರಣಿ ಈಗ ಒಂಟಿಯಾಗಿದ್ದಳು. ಅವಳಿಗೀಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗದೆ ಮೈಂಡ್ ಪೂರ್ತಿ ಬ್ಲ್ಯಾಂಕ್ ಆಗಿ ಹೋಗಿತ್ತು. ಈಗಂತೂ ಸಂಪೂರ್ಣವಾಗಿ ಕುಗ್ಗಿ ಹೋದಳು. ನಡು ಬೀದಿ ಅನ್ನೋದು ಮರೆತು ಅಲ್ಲೇ ಕುಳಿತು ತನ್ನ ತಂದೆಯ ಫೋಟೋ ಎದೆಗೆ ಬಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಮುಂದುವರಿಯುವುದು ಕೇಳಿದ್ರಲ್ವಾ ಸ್ನೇಹಿತರೆ? ಪ್ರೇಮಯಾನ ಕಥೆಯ 39ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕತೆ ನಿಮಗೆ ಇಷ್ಟವಾಗ್ತಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.